ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸುಗ್ರೀವಾಜ್ಞೆ ಗೊತ್ತಲ್ಲ, ಮೈಕ್ರೋ ಫೈನಾನ್ಸ್ ಸಲುವಾಗಿ ಹೊರಡಿಸುವ ಎಲ್ಲ ರೆಡಿಯಾಗಿದೆ, ಕರಡು ರೆಡಿಯಾಗಿದೆ. ಇನ್ನು ಮುಖ್ಯಮಂತ್ರಿ ಸಹಿ ಮತ್ತು ರಾಜ್ಯಪಾಲರ ಅಂಕಿತ ಬಿದ್ದರೆ ಮುಗಿದು ಬಿಡ್ತು ಅಂತೇಳಿ ಕೇಳಿ ಬರ್ತಾಯಿದ್ದು ಸುದ್ದಿ. ಇದರಿಂದಾಗಿ ಸಾಲ ತೆಗೆದುಕೊಂಡಂಥವ್ರಿಗೆ ಒಂದಿಷ್ಟು ನಿಟ್ಟುಸಿರು. ಯಾಕಪ್ಪ ಅಂದ್ರೆ ಬೆನ್ನು ಹತ್ತಿ ಕಾಟ ಮಾಡಿ ವಸೂಲು ಮಾಡುವ ಫೈನಾನ್ಸ್ಗಳು ಹಾವಳಿ ಕಡಿಮೆ ಆಗ್ತದೆ ಅನ್ನುವಂಥ ಭರವಸೆ. ಯಾಕೆ ಸರ್ಕಾರ ಮುಂದಾಗಿದೆ ಇದನ್ನು ತಡೆಸುವಾಗ. ಮತ್ತು ನೋಂದಣಿ ರಹಿತ ಯಾವುದೇ ಲೇವಾದೇವಿ ಅಥವಾ ಮತ್ತಾವುದೇ ಸಾಲ ಕೊಡುವಂಥ ಸಂಸ್ಥೆಗಳಿದ್ದರೆ ಅವು ದಾಖಲೆ ಅಥವಾ ನೋಂದಣಿ ಆಗಿರದೇ ಇದ್ದರೆ ಅಂಥವ್ರ ಸಾಲ ಅವು ಮರಳಿಸುವಂಥ ಅದನ್ನು ತಡೆದು ಬಿಡುವಂಥದ್ದು ಅಂತ ಏನು ಕೊಟ್ಟರೆ ಗಂಟೆ ಬಡ್ಡಿ ಎಲ್ಲ ಮುಗಿಸುವಂಥ ವ್ಯವಸ್ಥೆ ಅದರಲ್ಲೇ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲಿವರೆಗೆ ಈಗ ಯಾರು ಲೇವಾದೇವಿ ಮಾಡ್ತಾಯಿದ್ರು ಲೈಸೆನ್ಸ್ ಇಲ್ಲದೆ ವಿದೌಟ್ ಲೈಸೆನ್ಸ್ ಅವ್ರಿಗೆ ಮಾಡಿಸ್ಲೇಬೇಕು ವಿದಿನ್ 30 days. ಆ ಸುಗ್ರೀವಾಜ್ಞೆ ಆದ 30 ದಿನದೊಳಗೆ ಪ್ರಾಧಿಕಾರಕ್ಕೆ ಹೋಗಿ ನೋಂದಣಿ ಪ್ರಾಧಿಕಾರಕ್ಕೆ ಹೋಗಿ ಅದನ್ನು ನೋಂದಣಿ ಮಾಡಬೇಕು. ನೋಂದಣಿ ಮಾಡಿಸ್ತಾ ಇದ್ರೆ ಅವ್ರಿಗೆ ದಂಡ, ಶಿಕ್ಷೆ, 3 ವರ್ಷದ ತನಕ ಜೈಲು, 5 ಲಕ್ಷ ತನಕ ಏನಪ್ಪ ಅಂದ್ರೆ ದಂಡ, ಇಂಥವೆಲ್ಲ ಏನೇನು ಕಾನೂನುಗಳಾಗಿ ಸೇರಿಸಿದ್ದಾರೆ. ಇದರಿಂದಾಗಿ ಏನಪ್ಪ ಅಂತಂದರೆ ಸಹಜವಾಗಿ ಸಾಲ ತೆಗೆದುಕೊಂಡಂದು ಒಂದು ಸ್ವಲ್ಪ ಹೌದಪ್ಪ ಅಡ್ಡಿಲ್ಲ, ಏನಾದರೂ ಸ್ವಲ್ಪ ನಮ್ಗೆ ಸಮಾಧಾನ ಆಗ್ಬೋದು ಅಂತೇಳಿ. ಮತ್ತು ವಿಶೇಷವಾಗಿ ನಾವು ನೋಡಿದಂಗೆ ಫೈನಾನ್ಸ್ ಗಳಿಂದ ತೆಗೆದುಕೊಂಡಂಥ ಜನರು ಇಲ್ಲಂತಲ್ಲ, ಸಾಲ ತೆಗೆದುಕೊಂಡವರೆಲ್ಲ ಕೆಲವೊಬ್ರು ಮುಳುಗಿಸ್ಬೇಕು ಅನ್ನೋಂಥ ವಿಚಾರಧಾರೆ ಅವ್ರು ಇರ್ಬೋದು, ಅದು ಅದನ್ನು ಹವ್ಯಾಕ್ ಕ್ರಿಯೇಟ್ ಮಾಡ್ತಿರ್ಬೋದು. ಇವರು ಇಲ್ಲಂತಲ್ಲ, ಇವ್ರನ್ನ ಸಾಮಾನ್ಯ ಇರೋದಿಲ್ಲ. ಸಾಲ ತೆಗೆದುಕೊಳ್ಳೋರು ಸಾಲ ತೆಗೆದುವಾಗ ಬಂದಾಗ ಅತ್ಯಂತ ಚೆಂದಾಗಿ ಮಾಡಿ ಸಾಲ ತೊಗೊಂಡು ಹೋಗಿರ್ತಾರೆ. ಮರಳಿ ಕೊಡುವ ಮುಂದೆ ಮತ್ತೆ ತೊಂದರೆ ಕೊಡುವಂಥದ್ದು ನಾವು ನೋಡಿದ್ವಿ ಸಾಮಾನ್ಯವಾಗಿ. ಅದು ಇಲ್ಲಿ ದುರುಪಯೋಗ ಆಗ್ಬೋದು ಇಂಥ ಜನರಂತಂದ್ರೂ ಸಹಿತ ನೋಂದಣಿ ಇರ್ತಪ್ಪ ಅಂತಂದ್ರೆ ಕರೆಕ್ಟ್ ಬಡ್ಡಿ ರೇಟ್ ಸರಿ ಇರ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಅವ್ರು ಸಾಲ ಕೊಟ್ಟವ್ರು ಏನು ಅಂಜಬೇಕಾಗಿಲ್ಲ. ಯಾಕಂದ್ರೆ ಪ್ರಾಧಿಕಾರ ಇರ್ತದೆ, ನೋಂದಣಿ ಇರ್ತದೆ, ಜೊತೆಗೆ ನೀವು ಬಡ್ಡಿ ಎಷ್ಟು ತೊಗೊಳ್ತೀರಿ ಅದ್ರ ರೆಕಾರ್ಡ್ಸ್ ತೊಗೊಂಡು ನೀವು ಅವ್ರ ಕಡೆಯಿಂದ ಯಾರ ಜೊತೆಗೆ ನೀವು ಸಾಲ ಕೊಡ್ತಿರ್ತೀರಿ ಅವ್ರ ಕಡೆಯಿಂದ ಏನಪ್ಪ ಅಂದ್ರೆ ಇನ್ನುಳಿದ ಆಸ್ತಿ ಗೀಸಿದಂತಿಲ್ಲ, ಕೊಲ್ಯಾಟ್ರಲ್ ಕೊಡಬೇಕು ಅಂತಿಲ್ಲ, ಅವ್ರ ಕಡೆ ಬರೆಸ್ಕೊಂಡು ಈ ಕಾರಣಕ್ಕೆ ನಾವು ಕೊಟ್ಟಿವಪ್ಪ ಅಂತೇಳಿ ಮತ್ತು ಜೆನ್ಯೂನ್ ಕಾರಣಕ್ಕೆ ಸಾಲ ಕೊಟ್ಟಿದ್ದಿರಬೇಕದು ಅನ್ನುವಂಗೆ ಒಂದಿಷ್ಟು ರೆಸ್ಟ್ರಿಕ್ಷನ್ ಆಗ್ತಾ ಇದ್ದಾರೆ. ಯಾಕಂದರೆ ಕೊಟ್ಟವ್ರಿಗೂ ಆಯಿತು, ತೆಗೆದುಕೊಂಡವ್ರಿಗೂ ಆಯಿತು, ಇಬ್ಬರು ಸೇಫ್ಟಿ ಆಗಿರಬೇಕು. ಯಾಕಂದರೆ ಕೊಟ್ಟವ್ರೇನೋ ಒಂದು ಸಹಜ ಮನುಷ್ಯನಿಗೆ ಆಸೆ, ದುಡ್ಡು ಇರ್ತದೆ, ಇದು ಗೊತ್ತು ಏನು ಮಾಡೋದಪ್ಪ, ಯಾವುದೋ ಬ್ಯಾಂಕ್ನ ಹಾಕಿದರೆ ಬಡ್ಡಿ ಭಾಳ ಕಡಿಮೆ ಬರ್ತದೆ, ಹೆಚ್ಚು ಬರ್ಬೋದು ಅನ್ನೋ ಕಾರಣಕ್ಕಾಗಿ ಒಂದು ಯೋಗ್ಯ ರೀತಿ ಬಡ್ಡಿ ಹಾಕೊಂಡು ಕೊಡೋರಿಗೆ ಅವ್ರಿಗೂ ಹಾನಿ ಆಗಿರಬಾರ್ದು. ನೋಂದಣಿ ಮಾಡಿಸಿರ್ಬೇಕು ಫೈನಾನ್ಸ್ಗಳು, ಯಾವುದೋ ಕಂಪ್ನಿ ಆಫೀಸ್ ಇರಬೇಕು, ಆಫೀಸ್ನೆಲ್ಲ ಫೈಲ್ ಇರಬೇಕು, ಅವ್ರಿಗೆ ಸಂಬಂಧಿಸಿದಂಥ ದುಡ್ಡು ಯಾರು ತೆಗೆದುಕೊಂಡು ಹೋಗಿರ್ತಾರೆ ಆ ರೆಕಾರ್ಡ್ಸ್ ಇರಲೇಬೇಕು. ಅವ್ರು ಎಷ್ಟು ಕಟ್ಟಿದ್ರು, ಏನು ಮಾಡಿದರು, ಎಲ್ಲಿ ಇವತ್ತಿಲ್ಲ, ಯಾರು ಕೊಟ್ಟರು ಏನಿಲ್ಲೋ, ಅವ್ರು ದುಡ್ಡು ಡೆಪಾಸಿಟ್ ಮಾಡಿದ ರೆಕಾರ್ಡ್ಸ್ಗಳು ಸಿಗೋದಿಲ್ಲ ನಿಮಗೆ. ಮಾಡಿದಾರ ಅಂತ ಹೇಳೋದು, ಅಥವಾ ಗುಂಡಾಗಳನ್ನ ಬಿಟ್ಟು ದುಡ್ಡು ವಸೂಲು ಮಾಡ್ಕೊಳ್ಳೋದು, ಬಡ್ಡಿ ಮಾಡೋದು, ಅದು ಏನು 20 ಬಡ್ಡಿ 50 ಬಡ್ಡಿ ಯಾರಿಗೂ ಗೊತ್ತು. ಹೇಳಲಿಕ್ಕೆ ಆಗದಷ್ಟು ತೊಂದರೆಗಳನ್ನ ಅನುಭವಿಸಿದ್ರು ಸಾಕಷ್ಟು ಇದ್ದಾರೆ. ಕೆಲವು ಊರು ಬಿಟ್ಟು ಹೋಗಿದ್ದಾರೆ, ಕೆಲವು ಜೀವನ ಕಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರದಿಂದ ಅನಿವಾರ್ಯವಾಗಿ ದಿಟ್ಟ ಕ್ರಮ ತೆಗೆದುಕೊಂಡದ. ಆದರೆ ದಿಟ್ಟ ಕ್ರಮದ ಜೊತೆಗೆ ಸಾಲ ಕೊಟ್ಟವ್ರು ಉಳಿಬೇಕಲ್ಲ, ಪಾಪ ಅವ್ರಿಗೆ ಕೊಟ್ಟಿರ್ತಾರೆ, ಅವ್ರ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಆದರೆ ಅವ್ರು ಜೆನ್ಯೂನ್ ಆಗಿರಬೇಕು ಅನ್ನೋದು ಒಂದೇ ಇಲ್ಲಿದೆ. ಅದಕ್ಕಾಗಿ ಇವೆಲ್ಲ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದಾರೆ. ಒಂದು ರೀತಿ ಒಳ್ಳೆಯದಿದೆ. ಯಾಕೆ ಸಾಲ ಕೊಟ್ಟವ್ರು ಸಹಿತ ಯಾಕೆ ಕೊಟ್ರಿ, ಎಷ್ಟು ಕೊಟ್ರಿ, ಯಾವಾಗ ಕೊಟ್ರಿ ರೆಕಾರ್ಡ್ ಬೇಕಲ್ಲ ಅದು. ಮತ್ತು ಅದಕ್ಕೆ ಬಡ್ಡಿ ರೇಟನ್ನು ಹಚ್ಚಿದ್ರಿ, ಅದು ಕರೆಕ್ಟ್ ತುಂಬ್ತಾ ಇದ್ದಾರೋ ಇಲ್ಲೋ, ಅದು ತುಂಬಿದ್ರೆ ಎಷ್ಟು ತುಂಬಿದ್ದಾರೆ, ಎಷ್ಟು ಉಳಿದದ, ಅದಕ್ಕೆ ರಿಮೈನಿಂಗ್ ಅಮೌಂಟಿಗೆ ಬಡ್ಡಿ ಎಷ್ಟು, ಇವೆಲ್ಲನೂ ಕ್ಯಾಲ್ಕುಲೇಟ್ ಆಗಬೇಕಾಗ್ತದೆ. ಹೀಗಾಗಿ ಕೊಟ್ಟವ್ರಿಗೂ ಸುರಕ್ಷಿತ, ತೆಗೆದುಕೊಂಡವ್ರಿಗೂ ಸುರಕ್ಷಿತ, ಮತ್ತು ತೆಗೆದುಕೊಂಡವ್ರು ಕೊಡಬೇಕಲ್ರಿ ಅವ್ರದ್ದು ದುಡ್ಡನ್ನು. ಅದು ದುಡ್ಡು ಮುಳುಗಿಸುವಂಥದ್ದು ಆಗಬಾರ್ದು. ಯಾಕಪ್ಪ ಅಂತಂದರೆ ಕೊಟ್ಟವ್ರ ದುಡ್ಡು ಸಹಿತ ಅಷ್ಟೇ ಪ್ರಮುಖ ಆಗಿರ್ತದೆ. ಅವರು ತಮ್ಮ ದುಡ್ಡನ್ನು ಸ್ವಲ್ಪ ಭಾಗ ಕೊಡ್ತಿರ್ತಾರೆ, ಮಾಡಿಸಿರ್ತಾರೆ. ಅಂದ್ರೆ ಲೇವಾದೇವಿ ಬಂದಾಗೋದಿಲ್ಲ, ಆದರೆ ಕಾನೂನು ಚೌಕಟ್ಟಿನೊಳಗೆ ಮತ್ತು ಅದಕ್ಕೆ ದಾಖಲೆ ಮತ್ತು ಪ್ರಾಧಿಕಾರದಲ್ಲಿ ನೀವು ಅದನ್ನು ಏನಪ್ಪ ಅಂದ್ರೆ ಲೈಸೆನ್ಸ್ ತೆಗಿಸಿರ್ಬೇಕು. ಇಲ್ಲಿವರೆಗೆ ಲೇವಾದೇವಿ ಮಾಡೋರು ಲೈಸೆನ್ಸ್ ತೆಗಿಸ್ತಾ ಇರಲಿಲ್ಲ. ಅಲ್ಲಿಂದ ಪೊಲೀಸ್ ಸ್ಟೇಷನ್ದಾಗ ಹಿಡ್ಕೊಳ್ಳೋದು ಮಾಡೋದು, ಅವ್ರ ಕಡೆ ಬೆಳೆಸ್ಕೊಳ್ಳೋದು, ರೊಕ್ಕ ವಸೂಲು ಮಾಡ್ಕೊಳ್ಳೋದು ಇಂಥ ಮಾಡ್ಕೊಡ್ತಾ ಇದ್ರು. ಅದಕ್ಕೆ ಪೊಲೀಸರು ಸಹಿತ ಸಹಕಾರ ಸಿಗ್ತಾಯಿತ್ತು, ಮಾಡ್ತಾಯಿತ್ತು. ಅಲ್ಲಿ ಏನು ನಡೀತಾ ಇದ್ವಿ ಅನ್ನೋದು ಸಹಿತ ನಾವು ಈಗ ಸಾಕಷ್ಟು ಸಲ ಮಾತಾಡಿದ್ವಿ, ಜೊತೆ ಅದು ನೋಡ್ತಾ ಇದ್ದೀವಿ. ಇದರಿಂದಾಗಿ ಸಾಲ ಕೊಟ್ಟು ಒಂದು ಸ್ವಲ್ಪ ಪೊಲೀಸ್ ಹೇಳೋದು ಸಾಕು, ದುಡ್ಡು ಬರುತ್ತೆ ನಮಗಂತ ಭಯ ಅವರಲ್ಲೇ ಇರಲಿಲ್ಲ. ಅವ್ರು ಕಾಡೋದಿಲ್ಲ ಪೊಲೀಸವ್ರದ್ದು ಕೊಟ್ಟರೆ ಅನ್ನೋದು ಭಾವ ಇತ್ತು. ಈಗ ಅದು ಒಂದು ರೀತಿಯಿಂದ ಎಲ್ಲ ಆನ್ ರೆಕಾರ್ಡ್ ಪಾರದರ್ಶಕವಾಗಿರಬೇಕು ಅನ್ನೋ ದೃಷ್ಟಿಕೊಂಡು ಈ ಕಾನೂನು ಮಾಡ್ತಾ ಇದ್ದಾರೆ. ಮತ್ತು ನಿಜವಾಗಿಯೂ ಏನಪ್ಪ ಅಂತಂದ್ರೆ ಇಲ್ಲೇ ಕೆಲವೊಂದು ನಿರ್ಬಂಧ ಹೇರಿದ್ದಾರೆ ಸಾಲ ತೊಗೊಳೋರಿಗೆ ಕೊಡೋರಿಗೆ.
ಸಾಲಗಾರರು ಅಥವಾ ಅವರ ಕುಟುಂಬದ ಸದಸ್ಯರ ಮೇಲೆ ಒತ್ತಡ ಹೇರುವುದು, ಅವಮಾನಿಸುವುದು, ಅಡ್ಡಿಪಡಿಸುವುದು, ಹಿಂಸಿಸುವುದು ಇವು ಮಾಡುವಾಗಿಲ್ಲ. ಸಾಲ ಕೊಟ್ಟರಿಲ್ಲೋ ಇವ ಮಾಡುವಾಗಿಲ್ಲ. ಇವೆಲ್ಲ ಹಿಂಸೆ ಕೊಡೋದು, ಅವ್ರು ತ್ರಾಸು ಮಾಡೋದು ಮಾಡುವಂಗಿಲ್ಲ. ಸಾಲಗಾರರು ಅಥವಾ ಅವರ ಕುಟುಂಬದ ಸದಸ್ಯರನ್ನು ನಿರಂತರವಾಗಿ ಹಿಂಬಾಲಿಸುವುದು, ಅವರ ಸ್ವಾಧೀನದಲ್ಲಿರುವ ಸ್ವತ್ತುಗಳ ಬಳಕೆಗೆ ಅಡ್ಡಿಪಡಿಸೋದು. ಸ್ವತ್ತು ಅಂದ್ರೆ ಅವ್ರ ಮನೆ ಇರ್ತದೆ, ಮತ್ತಿನ ಇರ್ತದೆ, ಅಥವಾ ಮತ್ತಿನ ಬೈಕ್ ಇರ್ತದೆ, ಮತ್ತೆ ಇರ್ತದೆ, ಅವ್ರು ಹಿಡ್ಕೊಂಡು ಹೋಗೋದು. ಅಂದರೆ ಅವ್ರಿಗೆ ತೊಂದರೆ ಕೊಡೋದು. ಇಂಥವೆಲ್ಲ ಮಾಡ್ತಿದ್ರೆ ಎಲ್ಲ ಬಂದ್ ಮಾಡಪ್ಪ, ಇದಿಲ್ಲ, ಇನ್ನು ಇಂಥ ಒಂದು ವ್ಯವಹಾರ ನಡೆಯೋದಿಲ್ಲ. ವ್ಯವಹಾರ ಸಾಲಗಾರರು ಮತ್ತು ಅವರ ಕುಟುಂಬದವರು ವಾಸಿಸುವ ಕೆಲಸ ಮಾಡುವ ಸ್ಥಳಕ್ಕೆ ನಿರಂತರವಾಗಿ ಭೇಟಿ ಚಟುವಟಿಕೆಗಳಿಗೆ ಅಡ್ಡಿಪಡಿಸುವುದು. ಅವರೆಲ್ಲಿ ಸಾಲ ತೊಗೊಂಡವ್ರು ಸಾಲ ಎಲ್ಲಿ ದುಡಿತಿರ್ತಾರೆ, ಸಾಲಕ್ಕಾಗಿ ಬದುಕು ಮಾಡಬೇಕು, ದುಡಿಯಲ್ಲಿ ಹೋಗೋದು, ಅವ್ರಿಗೆ ತೊಂದರೆ ಕೊಡೋದು, ಅಪಮಾನ ಮಾಡೋದು, ಸಣ್ಣದಾಗಿ ಮಾತಾಡೋದು, ಇಂಥವು ಮಾಡೋವಾಗಿಲ್ಲ. ಇವು ಎಲ್ಲ ಮಾಡಿದ್ರಿಂದಾಗೆಲ್ಲ ರೂಲ್ಸ್ ಬರ್ಲಿಕ್ಕೆ ಇರ್ತಿದ್ದಾವಲ್ಲ. ಇವು ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಕ್ಕೆ ಹಿಂಗೆ ಶುರುವಾಗಿದೆ. ಬಲವಂತದಿಂದ ಸಾಲ ವಸೂಲಿ ಮಾಡಲು ಹೊರಗುತ್ತಿಗೆ ಸಿಬ್ಬಂದಿ ಬಳಕೆ ಇದು ಭಾಳ ನಡೆದೈತೆ ರೀ. ಈವನ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ನಡೆದವ್ರು ಸುದ್ದಿಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ವಸೂಲಿ ಮಾಡಿದ್ರೆ ಒಂದು ದೊಡ್ಡ ಬೇರೆ ಗ್ಯಾಂಗ್ ಇಟ್ಬಿಡೋದು ಪ್ರೈವೇಟ್ದವ್ರನ್ನ. ಅವ್ರು ಹೋಗಿ ಮನೆ ಮುಂದೆ ಕೂತು ಏನೋ ಇದು ಮಾಡಿ ತ್ರಾಸು ಮಾಡಿ ವಸೂಲಿ ಮಾಡುವಂಥದ್ದು. ಅದು ಇವರು ದುಡ್ಡು ಕೊಡೋದಿಲ್ಲ ಅಂದ್ಕೊಂಡು ಹಿಂಗೆ ತೊಂದರೆ ಮಾಡುವಂಥದ್ದು ಅವ್ರಿಗೂ ಒಂದು ಆರೋಪ ನಾವು ಕೇಳಬೇಕಾಗ್ತದೆ. ಬ್ಯಾಂಕರ್ಸು ಇಲ್ಲರಿ ಅವ್ರು ಕೊಡೋದಿಲ್ಲ, ಅದಕ್ಕೆ ನಾವು ಪ್ರೈವೇಟ್ದವ್ರು ಒಂದಿಷ್ಟು ನಾವು ಬಡ್ಡಿ ಒಳಗಿಂದ ಒಂದಿಷ್ಟು ದಂಡದೊಳಗಿಂದ ಒಂದಿಷ್ಟು ಕೊಟ್ಟು ನಾವು ಇಟ್ಕೊಳ್ತೀವಿ ಅನ್ನೋಂಥ ಮಾತುಗಳು ನಾವು ಕೇಳಿದ್ದೀವಿ. ಅದನ್ನು ವಸೂಲಿ ಆಗೋದಿಲ್ಲ, ಅವ್ರು ಸರಿಯಾಗಿ ತುಂಬ್ರೆ ನಾವೇ ಕಳ್ಸೋಣ್ರಿ ಅನ್ನೋಂಥ ಮಾತು ಅವರು ಮಾತಾಡ್ತಾರೆ. ಅವ್ರು ಹೇಳೋದ್ರಲ್ಲೂ ಅರ್ಥದ ಸತ್ಯ. ಬಟ್ ಅದಕ್ಕಾಗಿ ಗುಂಡಾ ಪ್ರವೃತ್ತಿ ಬೆಳಿಬಾರ್ದಲ್ಲ ರೀ ವಸೂಲಿಗಾಗಿ. ಮತ್ತು ಏನೋ ಬಡ್ಡಿ ಜೆನ್ಯೂನ್ ಆಗಿದೆ, ಬಡ್ಡಿ ಏನದ ಅದು ಗಂಟೆ ಏನದ ಅಷ್ಟು ಇಟ್ಕೋಬೇಕು. ರೆಕಾರ್ಡ್ಸ್ ಪರ್ಫೆಕ್ಟ್ ಇರಬೇಕು. ರೆಕಾರ್ಡು ಸಿಗೋದಿಲ್ಲ ಕೆಲವೊಂದು ಕಡೆ. ಕೆಲವು ಈ ಫೈನಾನ್ಸರ್ಸು ರೆಕಾರ್ಡ್ಸೇ ಇಟ್ಟಿರೋದಿಲ್ಲ. ಎಲ್ಲ ಬಡ್ಡಿಗೆ ಜಮಾ ಅನ್ಕೋದು ಹೋಗುವಂಥದ್ದು. ಅದರ ದೃಷ್ಟಿ ಇಟ್ಕೊಂಡ ಏನಪ್ಪ ಅಂದ್ರೆ ಏನು ಬಲವಂತ ಸಾಲ ವಸೂಲಿ ಮಾಡಲು ಹೊರಗುತ್ತಿಗೆ ಸಿಬ್ಬಂದಿ ಬಳಕೆ ಅಪರಾಧ ಹಿನ್ನೆಲೆ ವ್ಯಕ್ತಿಗಳು ಬಳಸಿಕೊಳ್ಳುವುದು. ಅಪರಾಧಗಳಂತ ಒಂದು ಗುಂಡಾಗಿರಿ ಮಾಡುವಂಥ ಜನರನ್ನು ಬಳಸಿಕೊಳ್ಳೋದು ತಪ್ಪ ಮಾಡುವಾಗಿಲ್ಲ. ಅದು ಮಾಡಿದರೆ ಅದು ಶಿಕ್ಷೆಗೆ ಒಳಗಾಗ್ತದೆ. ಸಾಲಗಾರನು ಅದರ ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಅಗತ್ಯ ಇರುವ ದಾಖಲೆಗಳನ್ನು ಕೆಲವೊಬ್ಬರು ಏನಪ್ಪ ಅಂದ್ರೆ ನಿಮಗೆ ಗೊತ್ತದ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. ರೇಷನ್ ಕಾರ್ಡ್ ತಾವು ತೊಗೊಂಡು ಹೋಗಿಬಿಡೋದು, ಆ ರೇಷನ್ ತಾವು ತಗೊಳ್ಳೋದು ಮಾಡ್ಕೊಂಡು ಹೋಗುವಂಥದ್ದು, ಅವು ಕಳಿಸ್ಕೊಳ್ಳೋದು. ಅದು ಮತ್ತೆ ನೀವು ಸರ್ಕಾರ ಸವಲತ್ತು ಸಾಲ ಎಲ್ಲದಿದ್ದು ದಾಖಲೆಗಳು ಪಡೆಯಲು ಅಗತ್ಯವಿರುವ ದಾಖಲೆಗಳು ಸಾಲದಾತ ಅಥವಾ ಅವ್ರ ಸಿಬ್ಬಂದಿ ಕಿತ್ತುಕೊಳ್ಳುವುದು. ಹೇಳಿ ನಿಮಗೆ ಇದಾಗ ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತು ಇನ್ನೊಂದು ಯಾವುದೋ ಬ್ಯಾಂಕಿನ ಪಾಸ್ಬುಕ್ ಆಗಿರ್ಬೋದು, ಅದಕ್ಕೆ ಮುಖ್ಯ ರೇಷನ್ ಕಾರ್ಡ್ ಆಗಿರ್ಬೋದು. ಬಡವ್ರಿಗೆ ರೇಷನ್ ಕಾರ್ಡ್ನ ಮುಖ್ಯ ಇರ್ತದೆ. ಅದನ್ನು ಕಸ್ಕೊಂಡು ಹೋಗಿಬಿಡೋದು, ತಾವು ಅದು ಲಾಭ ಮಾಡ್ಕೊಳ್ಳೋಂಥದ್ದು ನಾವು ನೋಡ್ತಾಯಿದ್ದೀವಿ. ಹಿಂಗೆಲ್ಲ ಮಾಡುವಂಗಿಲ್ಲ ಇನ್ಮೇಲೆ ಅಂತೇಳಿ. ಮತ್ತು ಒಂದಿದಪ್ಪ ಅಂದ್ರೆ ಈಗ ಏನು ನೀವು 30 ದಿನದೊಳಗೆ ನೀವು ಅದು ರೆಕಾರ್ಡ್ ಮಾಡಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಕೊಟ್ಟಂಥ ದುಡ್ಡ ಮತ್ತು ಗಂಟೆ ಎರಡು ಬೂಡಪ್ಪ ಅನ್ನುವಷ್ಟು ಮಟ್ಟಿಗೆ ತೀವ್ರ ಅಂತ ಮತ್ತು ಅಷ್ಟ ತೊಂದರೆದಾಯಕ ಅಂತ ಕಾನೂನನ್ನು ಮಾಡಿದ್ದಾರೆ, ಮಾಡೋಕ್ಕೆ ಹೊರಟಿದ್ದಾರೆ. ಈ ಫೈನಾನ್ಸ್ಗಳಿಂದ ತೊಂದರೆ ಅನುಭವಿಸಿದ ಜನರಿಗಾಗಿ ಸರ್ಕಾರ ಇದೊಂದು ರೀತಿಯಿಂದ ಕೊಡೋವರೆಗೂ ತೆಗೆದುಕೊಳ್ಳೋವರೆಗೂ ಒಂದನೇದಾಗಿ ಆಫೀಸ್ ಇರಬೇಕು, ಎರಡನೇದಾಗಿ ಎಷ್ಟು ಸಾಲ ಕೊಟ್ರಿ, ಅದಕ್ಕೆ ಬಡ್ಡಿ ದರ ಏನು ರೆಕಾರ್ಡ್ಸ್ ಇರಬೇಕು, ಅವ್ರು ಮೊದಲು ಎಷ್ಟು ಕಟ್ಟಿದ್ದಾರೆ, ಏನು ಡಾಕ್ಯುಮೆಂಟ್ಸ್ ಸಿಗಬೇಕು ಕೇಳಿದಾಗ ಮತ್ತು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಹಿಂಗೆಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿ ಕೊಡೋವ್ರಿಗೂ ಮತ್ತು ತೆಗೆದುಕೊಡೋವ್ರಿಗೂ. ಯಾಕಂದರೆ ಸಾಲ ಕೊಡೋವ್ರಿಗೂ ಅವ್ರು ಉಳಿಬೇಕು, ಅದೇ ಕಾಲಕ್ಕೆ ಸಾಲ ತೆಗೆದುಕೊಂಡು ಅವ್ನು ಉಳಿಬೇಕು. ಎಲ್ಲ ನೆಲೆಯಲ್ಲೇ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೆಜ್ಜೆ ಇಟ್ಟಿರೋದು ನಿಜವಾಗಿ ಸ್ವಾಗತಾರ್ಹ. ಇದು ಮಾಡಲೇಬೇಕಾಗಿತ್ತು ಭಾಳ ದಿನಗಳಿಂದ. ಅದರಲ್ಲೂ 10 ಬಡ್ಡಿ 20 ಬಡ್ಡಿ ಈಗಂತ ಸರ್ಕಾರದಿಂದನೇ ಮಾನ್ಯತೆ ಪಡೆದಂಥ ಅನೇಕ ಏನಪ್ಪ ಅಂದ ಸಂಸ್ಥೆಗಳು ಬಡ್ಡಿ ಆಡೋರು ಹೆಚ್ಚು ಬಡ್ಡಿ ವಸೂಲು ಮಾಡೋದನ್ನು ನೋಡ್ತಾ ಇದ್ವಿ. ಈ RBIಯಿಂದ ಪರ್ಮಿಷನ್ ತಗೊಂಡಿದ್ದಾಗಲಿ ಮತ್ತೇನೋ ಆಗಲಿ ಮಾಡಿದಂಥವು ಅವುಗಳಿಗೆಲ್ಲ ಕಡಿವಾರ ಹಾಕೋ ದಿಶೆಯಲ್ಲೇ ಮಾಡಿದ್ದು ಮಾಡಲಿಕ್ಕೆ ಹೊರಟಿದ್ದು ಸುಗ್ರೀವಾಜ್ಞೆ ಮಾಡಲಿಕ್ಕೆ ಹೊರಟಿದ್ದು. ಒಂದು ರೀತಿಯಿಂದ ಸಾಲ ಕೊಡೋರಿಗೆ ತೊಂದರೆ ಎನಿಸಿದ್ರು ಸಹಿತ ಸಾಲ ತೊಗೊಂಡವ್ರಿಗೂ ತೊಂದರೆ ಆಗದಂಗೆ ನೋಡಿಕೊಂಡಿದ್ದು ಅಷ್ಟೇ ಗಮನಾರ್ಹದ. ಜೊತೆಗೆ ಇನ್ನು ಮೇಲೆ ಸಾಲ ಕೊಡೋರು ಮಾತ್ರ ಎಚ್ಚರ ಸಾಲ ಕೊಡಬೇಕು. ಒಂದನೇದು ಬಡ್ಡಿ ಫಿಕ್ಸ್ ಮಾಡಬೇಕು, ಯಾವುದಿರೋದು RBI ಏನು ಸಜೆಷನ್ ಕೊಡ್ತದೆ ಅದ್ರ ಪ್ರಕಾರ. ಎರಡನೇದು ನಿಮ್ಮ ಆಫೀಸ್ ಇರಬೇಕು ಮತ್ತು ದಾಖಲೆಗಳು ಸಿಗಬೇಕು. ಯಾವುದಕ್ಕೆ ಕೇಳಿದ್ರು ಸಾಲಕ್ಕೆ ತೆಗೆದುಕೊಂಡಂಥವ್ರು ಡಿಪಾಸಿಟ್ ತೆಗೆದುಕೊಂಡದಕ್ಕೆ ಆ ದಾಖಲೆ ಕೊಟ್ಟು ನಿಮಗೇನೋ ಅಂತ ಭಾಳ ಇಷ್ಟೆಲ್ಲ ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ದರೆ ಪೊಲೀಸ್ ಸ್ಟೇಷನಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಜೆನ್ಯೂನ್ ಆಗಿ ಅವತ್ತನ್ನು ಮುಗಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಲಿಕ್ಕೆ ಹೊರಟದ. ಇನ್ನೂ ಏನೇನು ಮಾಡ್ತದೆ ನೋಡೋಣ ಬಂದ ಮೇಲೆ ಅಂತ ಹೇಳ್ತಾ ಅಂತೂ ಇಂತೂ ಕೊನೆಗೂ ಸುಗ್ರೀವಾಜ್ಞೆ ಈ ಸಾಲ ಕೊಡೋರಿಗೆ ಸಾಲ ತೊಗೊಳ್ಳೋರಿಗಾಗಿ ಬರ್ತಾ ಇರೋದು ಒಂದು ರೀತಿ ನೆಮ್ಮದಿಯ. ಹೌದಪ್ಪ, ಇನ್ನಾದರೂ ಈ ಕಿರುಕುಳಗಳು ತಪ್ಪಬಹುದು, ವಸೂಲಿ ಕಿರುಕುಳಗಳು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಂಡಿ ವಂದನೆಗಳು.